ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್. ಇವತ್ತು ಒಂದು ಸಿಹಿ ರೆಸಿಪಿ 7 ಕಪ್ ಬರ್ಫಿ. ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. 7 ಕಪ್ ಬರ್ಫಿ ಎಲ್ಲರೂ ಮಾಡ್ತೀವಿ ನಾವು. ಇದರಲ್ಲಿ ಏನಂದರೆ ನಾನು ಇದನ್ನು ಸಾಫ್ಟಾಗಿ ಮೈಸೂರು ಪಾಕ್ ಥರ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಇದಕ್ಕೆ ನಾನು ತೊಗೊಂಡಿರುವಂಥ ಇಂಗ್ರೀಡಿಯೆಂಟ್ಸು: ಕಡಲೆ ಹಿಟ್ಟು 1 ಕಪ್ಪು, ಮತ್ತು ಅದೇ ಅಳತೆಯಲ್ಲಿ ತುಪ್ಪ, ಮತ್ತು ಸೇಮ್ ಅಳತೆಯಲ್ಲಿ ಹಾಲು 1 ಕಪ್ಪು, ಹಾಗೆ ಕಡಲೆ ಹಿಟ್ಟು ತೊಗೊಂಡಿರೋ ಅಳತೆಯಲ್ಲೇ 3 ಕಪ್ ಆಗೋಷ್ಟು ಸಕ್ಕರೆ, ಮತ್ತು ಇನ್ನೊಂದು ಕಪ್ಪು ಕೊಬ್ಬರಿ ತುರಿ ಬಳಸ್ತೀವಿ, ತೆಂಗಿನಕಾಯಿ ತುರಿ. ಅದ್ರ ಬದಲು ನಾನು ಅರ್ಧ ತೆಂಗಿನಕಾಯಿ ಮತ್ತು ಅರ್ಧ ಕ್ಯಾಶ್ಯೂ ಪೌಡ್ರ್ ತೊಗೊಂಡಿದ್ದೀನಿ. ಸೊ ಇವಾಗ ಒಂದು ಟ್ರೇನ ಈ ಥರ ನಾವು ತುಪ್ಪ ಮೊದಲೇ ಹಚ್ಚಿಬಿಟ್ಟು ರೆಡಿ ಮಾಡಿ ಇಟ್ಕೊಳ್ಳೋಣ. ಸೊ ಇವಾಗ ಶುರು ಮಾಡೋಣ. ಒಂದು ದಪ್ಪ ತಳದ ಪಾತ್ರೆನ ನೀವು ಸ್ಟವ್ ಮೇಲೆ ಇಟ್ಕೊಳ್ಳಿ. 2ರಿಂದ 3 ಚಮಚ ಆಗೋಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಈ ಕಡಲೆ ಹಿಟ್ಟನ್ನು ನಾವು ಇದರಲ್ಲಿ ಹುರ್ಕೊಳ್ಬೇಕು. ಕಡಲೆ ಹಿಟ್ಟು ಸ್ವಲ್ಪ ಹಸಿ ವಾಸನೆ ಇರುತ್ತೆ, ಅದೆಲ್ಲ ಹೋಗಿಬಿಟ್ಟು ಅದು ಪರಿಮಳ ಬರಬೇಕು. ಅಲ್ಲಿವರೆಗೆ ನಾವು ಸಣ್ಣ ಉರಿನಲ್ಲಿ ಇದನ್ನು ಈ ಥರ ನೋಡಿ ಹುರ್ಕೊಬೇಕು. ಒಂದು 2ರಿಂದ 3 ನಿಮಿಷ ಹಿಡಿಯುತ್ತೆ ಅದು. ಈ ಗಂಟೆಲ್ಲ ಇದೆಯಲ್ಲ ಅದೆಲ್ಲ ಹೋಗಿಬಿಟ್ಟು ಒಳ್ಳೆ ಪರಿಮಳ ಬರಲಿಕ್ಕೆ ಶುರುವಾಗುತ್ತೆ, ಹಾಗೆ ಕಲರ್ ಕೂಡ ಚೇಂಜ್ ಆಗುತ್ತೆ. ಸೊ ಅಲ್ಲಿ ತನಕ ಇದನ್ನು ಹುರ್ಕೊಳ್ಬೇಕು. ಈ ಸ್ಟೇಜ್ ತನಕ ಬರಬೇಕಿದು. ಇವಾಗ ಸರಿ ಇದೆ ನೋಡಿ. ಇಷ್ಟಾದ್ರ ಮೇಲೆ ಏನು ಮಾಡಬೇಕಂದ್ರೆ ಎಲ್ಲ ಇಂಗ್ರೀಡಿಯೆಂಟ್ಸು ನಾನು ಒಟ್ಟಿಗೆ ಹಾಕ್ಕೊಳ್ತೀನಿ ಇವಾಗ. ಸೊ ಉಳಿದ 6 ಕಪ್ ಮೆಜರ್ಮೆಂಟ್, 1 ಕಪ್ ಕಡಲೆ ಹಿಟ್ಟು ಹಾಕಿದ್ದೀನಿ, ಏನೇನಿದೆಯೋ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಕಂಟಿನ್ಯೂಸ್ ಮಿಕ್ಸ್ ಮಾಡ್ತಾನೇ ಇರಿ. ಆಮೇಲೆ ಕ್ಯಾಶ್ಯೂ ಪೌಡ್ರ್ ಹಾಕ್ಕೊಂಡಿದ್ದೀನಿ, ಹಾಗೆಯೇ ಕೊಬ್ಬರಿ ಅಲ್ಲ, ಕಾಯಿ ತುರಿ, ಫ್ರೆಶ್ ಕಾಯಿ ತುರಿ, ಅದನ್ನು ರುಬ್ಕೊಂಡಿದ್ದೀನಿ ನಾನು. ಮತ್ತು 3 ಕಪ್ ಸಕ್ಕರೆ ಹಾಕ್ಕೊಂಡಿದ್ದೀನಿ, ಜೊತೆಗೇ ತುಪ್ಪ. ಅಷ್ಟನ್ನು ಏನು ಮತ್ತೆ ನೀವು ಕೊನೆಯಲ್ಲಿ ಪಾಕ ಬರಬೇಕಾದ್ರೆ ಏನು ಎಕ್ಸ್ಟ್ರಾ ಹಾಕೋದು ಬೇಡ, ಎಲ್ಲ ಒಟ್ಟಿಗೆ ಹಾಕಿಬಿಡೋದು. ಆ ಲೆಕ್ಕಕ್ಕೆ ಇದು ಈಸಿ. ಮತ್ತು ಏನಂದರೆ ನಾನೀಗ ಹೇಗೆ ಮಾಡ್ತೀನಿ ನೋಡ್ತಾ ಹೋಗಿ. ಸೊ ಅದನ್ನು ಫಾಲೋ ಮಾಡಿದ್ರೆ ನಿಮಗೆ ಈ ಮೈಸೂರು ಪಾಕ್ ಸ್ಟೈಲ್ ಗ್ಯಾರಂಟಿ ಬರುತ್ತೆ. ನೆಕ್ಸ್ಟ್ ಇವಾಗ ಇದನ್ನು ನಾವು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಬೇಕು. ಒಂದು 15ರಿಂದ 20 ನಿಮಿಷ ಹಿಡಿಯುತ್ತೆ. ಮಿಕ್ಸ್ ಮಾಡ್ತಾ ಬರಬೇಕು. ನೋಡಿ 5 ನಿಮಿಷ ಆಗಿದೆ. 5 ನಿಮಿಷ ಆದಮೇಲೆ ಸಕ್ಕರೆ ಎಲ್ಲ ಇವಾಗ ಕರಗಿದೆ ಅಲ್ವಾ, ಕರಗಿ ನೀರಾಗಿದೆ, ಮತ್ತು ಕಡಲೆ ಹಿಟ್ಟು ಗಂಟಿದ್ದೆಲ್ಲ ಹೋಗ್ತಾ ಬರ್ತಾ ಇದೆ. ಇವಾಗ ನಾವೇನು ಮಾಡಬೇಕಂದ್ರೆ ಉರಿ ನಾವು ಮೀಡಿಯಮಲ್ಲಿ ಇಡಬೇಕು. ಈಗ ಸಣ್ಣ ಉರಿಯಲ್ಲಿ ಇಡಬೇಡಿ, ಮೀಡಿಯಮ್ ಉರಿನಲ್ಲೇ ನೀವು ಈಗ ಕುಕ್ ಮಾಡಬೇಕು. ಆಗಲೇ ಅದು ಬೇಗ ಚೆನ್ನಾಗೇ ಆಗುತ್ತೆ. ಸೊ ಹೀಗೆ ಕಂಟಿನ್ಯೂಸ್ ಕುಕ್ ಮಾಡ್ತಾ ಇದ್ದರೆ ಸಣ್ಣಕ್ಕೆ ನೋಡಿ ಬಬಲ್ ಕಾಣಿಸ್ತಾ ಇದೆ ಅಲ್ವಾ, ಈಗ ಆಗ್ತಾ ಇದೆ. ಇದೀಗ ಅಂದರೆ ಬರ್ತಾ ಇದೆ ಸ್ಟೇಜಿಗೆ, ಇದು ಮುಗಿಲಿಲ್ಲ, ಇನ್ನು ಶುರು ಆಗ್ತಾ ಇದೆ ಅಷ್ಟೇ. ಸುತ್ತ ನೊರೆ ಬರ್ತಾ ಇದೆ ನೋಡಿ. ಸೊ ಹೀಗೆ ಮಾಡ್ತಾ ಇದ್ದರೆ ಈಗ ನಾನು 5 ನಿಮಿಷ ಆಗಿ ಈಗ ನೆಕ್ಸ್ಟು 10 ನಿಮಿಷ ಆಗಿದೆ. 10 ನಿಮಿಷದವರೆಗೆ ಕಂಟಿನ್ಯೂಸ್ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಮಿಕ್ಸ್ ಮಾಡ್ತಾ ಬನ್ನಿ, ಗೊತ್ತಾಗ್ತಾ ಇದೆ ನಿಮಗೆ. ನಾನು ಇದನ್ನು ನನ್ನ ಫೇಸ್ಬುಕ್ ಪೇಜಲ್ಲಿ ನಾನು ಫೋಟೋಸ್ ಹಾಕಿದಾಗ ತುಂಬ ಜನ ನನಗೆ ವಿಡಿಯೋ ಕೇಳ್ತಾ ಇದ್ರಿ ನೀವು, ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೀನಿ. ಮತ್ತು ಬಹಳಷ್ಟು ಜನರಿಗೆ ಅದು ಕನ್ಫ್ಯೂಸ್ ಆಗಿದೆ, ನಾನು ಬಬಲ್ ಬಂದ ತಕ್ಷಣ ತೆಗಿಬೇಕಂತ ಹೇಳಿ ಕೆಲವರೆಲ್ಲ ಬೇಗ ತೆಗೆದಿದ್ದೀರಾ. ಸೊ ಅದು ಸೆಟ್ ಆಗಲಿಲ್ಲ ನಿಮಗೆ. ಈ ವಿಡಿಯೋನ ಫಾಲೋ ಮಾಡಿ, ಗೊತ್ತಾಗುತ್ತೆ ನೋಡಿ. 15 ನಿಮಿಷ ಆಗಿದೆ, ಈಗ ಬಬಲ್ಸ್ ಬರ್ತಾ ಇದೆ ಅಲ್ವಾ. ಈಗ ನೀವು ಏನು ಮಾಡಬೇಕಂದ್ರೆ 15 ನಿಮಿಷ ಆದ್ರ ಮೇಲೆ ಇವಾಗ ನೀವು ಉರಿ ಕಂಪ್ಲೀಟ್ ಕಡಿಮೆ ಮಾಡಿ. ಸೊ ಈ ಸ್ಟೇಜಲ್ಲಿ ನೀವು ಟಕ್ಕಂತ ತೆಗಿಲಿಕ್ಕೆ ಹೋಗಬೇಡಿ, ತೋರಿಸ್ತೇನೆ ನೋಡಿ ನಾನು. ಈ ಬಬಲ್ ಬರ್ತಿದೆ, ಬಟ್ ಹೇಗಂದರೆ ನೀವು ಇದನ್ನು ಮಿಕ್ಸ್ ಮಾಡ್ತಾ ಇದ್ರಿ ಅಂದರೆ 20 ನಿಮಿಷ ಆಗಿದೆ. ಮಿಕ್ಸ್ ಮಾಡ್ತಾ ಇದ್ದರೆ ಆ ಸ್ಪ್ಯಾಚುಲಾದ ಹತ್ರ ನಿಮಗೆ ಫುಲ್ಲು ನೊರೆ ಬರುತ್ತೆ. ಆಮೇಲೆ ಇಡೀ ಮಿಕ್ಸೇ ಒಂದು ನಿಮಗೆ ಬಲೆ ಥರ ಆಗಿಬಿಡುತ್ತೆ, ಎಲ್ಲಿ ಹಾಕಿದ್ರೆ ಹಾಗೆ ಮೂವ್ ಆಗುತ್ತೆ ಅದು. ಅಲ್ಲಿವರೆಗೆ ನೀವು ಮಿಕ್ಸ್ ಮಾಡಬೇಕು. ಈ ಸ್ಟೇಜಲ್ಲಿ ನಾನು ಹೇಳಿದಾಗೆ ನೀವು ಉರಿ ಕಡಿಮೆ ಇಟ್ಕೊಳ್ಬೇಕು. ಉರಿ ಜಾಸ್ತಿ ಇಟ್ಕೊಂಡ್ರೆ ಬೇಗ ಗಟ್ಟಿ ಆಗಿಬಿಡುತ್ತೆ. ಇದೀಗ ಆಗ್ತಾ ಬಂದಿದೆ, ಆಲ್ಮೋಸ್ಟ್ ತೋರಿಸ್ತಿದ್ದೀನಿ ನೋಡಿ ನಾನು ನಿಮಗೆ. ಸ್ವಿಚ್ ಆಫ್ ಮಾಡ್ಕೊಂಬಿಡಿ, ಈ ಸ್ಟೇಜಿಗೆ ಬಂದರೆ ಸ್ವಿಚ್ ಆಫ್ ಮಾಡ್ಕೊಂಬಿಡಿ. ಮತ್ತು ನೋಡಿ ಅಲ್ಲಿ ನಾನು ಹೇಳಿದ್ನಲ್ಲ, ಎಳ್ಕೊಂಡು ಹೋಗ್ತಾ ಇದೆ ನೋಡಿ, ಅದು ಸ್ಪ್ಯಾಚುಲ ಎಳ್ದಂಗೂ ನಿಮಗೆ ಎಲ್ಲ ಕಡೆ ನೊರೆ ಬಂದಿದೆ. ಸೊ ಇನ್ನು ನೀವು ಇದನ್ನು ಸ್ಟವ್ ಮೇಲೆ ಇಡಲಿಕ್ಕಿಲ್ಲ, ತಕ್ಷಣ ನೀವು ಟ್ರಾನ್ಸ್ಫರ್ ಮಾಡಬೇಕು. ಇನ್ನೂ ಇಟ್ಟರೆ ಏನಾಗುತ್ತೆ, ಅಲ್ಲೇ ಗಟ್ಟಿ ಆಗೋವರೆಗೆ ಅಂದರೆ ಆಗುತ್ತೆ, ಅದು ಗಟ್ಟಿ ಬರ್ಫಿ ಆಗುತ್ತೆ ಅಷ್ಟೇ, ಟೇಸ್ಟ್ ಏನೂ ಚೇಂಜ್ ಆಗೋದಿಲ್ಲ. ನಿಮಗೆ ಈ ಥರನೇ ಬೇಕು ಟೆಕ್ಸ್ಚರ್ ಅಂದರೆ ನೀವು ಈ ಸ್ಟೆಪ್ಸ್ನ ಫಾಲೋ ಮಾಡಬೇಕು. ಇದಕ್ಕೇನಂದರೆ ನಿಮಗೆ ಇಲ್ಲಿ ಸ್ಪ್ರೆಡ್ ಮಾಡುವಾಗಲೇ ಗೊತ್ತಾಗಿ ಬಿಡುತ್ತೆ ನೋಡಿ. ನಾನು ಆ ಟ್ರೇಗೆ ಹಾಕ್ತೀನಲ್ಲ, ಈಗ ಟ್ರೇಗೆ ಹಾಕಿದ ತಕ್ಷಣ ತೋರಿಸ್ತೀನಿ ನೋಡಿ, ಅದೇ ಸೆಟ್ ಆಗುತ್ತೆ. ನೀವು ಸ್ಪ್ಯಾಚುಲ ಹಿಡ್ಕೊಂಡು ಮತ್ತೆ ಮೇಲ್ಗಡೆಯಿಂದ ಏನೂ ಮಾಡೋದು ಬೇಡ, ನೀರಾಗಿ ಅದೇ ನೋಡಿ ಸ್ಪ್ರೆಡ್ ಆಗ್ತಾ ಇದೆ ಅಲ್ವಾ. ಸೊ ಇದು ಒಂದು ಇಂಡಿಕೇಷನ್ ಕರೆಕ್ಟಾಗಿದೆ ನೀವು ಮಾಡಿರೋದು ಅಂತ ಹೇಳಿ. ಬಹಳ ಬೇಗ ತೆಗೆದ್ರೂ ಸೆಟ್ ಆಗುತ್ತೆ, ಅದಲ್ಲ ನೀರಾಗಿ ಮತ್ತೆ ಹೋಗಿಬಿಡುತ್ತೆ, ಹಾಗಲ್ಲ. ಈ ಥರ ಇರಬೇಕು ನೋಡಿ.
ಸೊ ಈಗ ನೀವೊಂದು 10-15 ನಿಮಿಷ ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡಿ, ಆಮೇಲೆ ಕಟ್ ಮಾಡ್ಕೋಬೋದು. ಮೊದಲು ಈಗ 15 ನಿಮಿಷ ಆಗಿದೆ, ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿ, ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೊಳ್ಬಹುದು. ಸೊ ಈ ಸ್ಟೇಜಲ್ಲಿ ನಿಮಗೆ ಕರೆಕ್ಟಾಗಿ ಬಂದರೆ ಖುಷಿಯಾಗುತ್ತೆ, ಯಾಕಂದರೆ ಗ್ಯಾರಂಟಿ ನಿಮಗೆ ಇದು ಪರ್ಫೆಕ್ಟ್ ಮೈಸೂರು ಪಾಕ್ ಸ್ಟೈಲ್, ಮೈಸೂರು ಪಾಕ್ ಲುಕ್ ಲೈಕ್ ಅಂತ ಏನು ಹೇಳ್ತೀವಿ ಆ ಸ್ಟೈಲಲ್ಲಿ ನಿಮಗೆ 7 ಕಪ್ ಬರ್ಫಿ ಸಿಗುತ್ತೆ ನೋಡಿ. ಇವಾಗ ನಾನು ತೆಗೆದು ತೋರಿಸ್ತಾ ಇದ್ದೀನಿ, ನಿಮಗೆ ಈಸಿಯಾಗಿ ಬರುತ್ತೆ ಕೂಡ ತೆಗಿಲಿಕ್ಕೆ. ನೋಡಿ ಹೇಗಿದೆ ಅಂತ ಹೇಳಿ ಟೆಕ್ಸ್ಚರ್, ಇದನ್ನೇ ನಾನು ಹೇಳ್ತಾ ಇದ್ದಿದ್ದು. ಮತ್ತು ಆ ಮಿಡ್ಲಲ್ಲಿ ಒಂಥರ ನಿಮಗೆ ಹೊಂಬಣ್ಣ ಕಾಣುತ್ತೆ, ನಮಗೆ ಮೈಸೂರು ಪಾಕಲ್ಲಿ ಕಾಣಿಸುತ್ತಲ್ಲ ಆ ಥರ. ಸೊ ಮಾಡ್ಬೋದು ನೀವು ಈ ಬರ್ಫಿನ ಈ ಥರ. ಇದನ್ನು ನಾನಿವಾಗ ಈ ಥರ ಜೋಡಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ನಿಮಗೆ ಇನ್ಸೈಡ್ ಟೆಕ್ಸ್ಚರ್ ತೋರಿಸ್ತೀನಿ ನೋಡಿ. ಇದನ್ನು ನೀವು ಕಟ್ ಮಾಡಲಿಕ್ಕೆ ಟ್ರೈ ಮಾಡಿದ್ರೆ ಗಟ್ಟಿ ಇರಬಾರ್ದು, ಅದು ಸಾಫ್ಟ್ ಇರುತ್ತೆ ನೋಡಿ. ಒಳಗಡೆ ಕೂಡ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ. ಸೊ ಈಸಿ, ಫಾಲೋ ಮಾಡಿ ನೋಡಿ ಈ ಮೆಥಡಲ್ಲಿ. ನೀವು ಕೂಡ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ. ಇಷ್ಟ ಆದರೆ ಈ ರೆಸಿಪಿನ ಶೇರ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಹತ್ರ. ಮತ್ತು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.